ನಿಮಗೊಮ್ಮೆ ಕುದುರೆಮುಖವೆಂಬ ಗಣಿಗಾರಿಕೆಗಾಗಿ ನಿರ್ಮಿಸಿದ ಸುಸಜ್ಜಿತ ನಗರವೊಂದು ನಾಶವಾಗಿ ಪ್ರಕೃತಿಯ ಗರ್ಭವನ್ನ ಸೇರಿದ ಕಥೆಯನ್ನ ಹೇಳಿದ್ದೆ. ಆದರೆ ಈಗ ಅದಕ್ಕೂ 100 ಪಟ್ಟು ದೊಡ್ಡದಾದ ಲಕ್ಷಾಂತರ ಜನವಾಸಕ್ಕಾಗಿ ನಿರ್ಮಿಸಿದ ಸಾವಿರಾರು ದೈತ್ಯಾಕಾರದ ಕಟ್ಟಡಗಳು ಪಾಳು ಬಿದ್ದ ನಿಗೂಢ ಪಟ್ಟಣವೊಂದರೊಳಗೆ ನನ್ನ ಪ್ರಯಾಣ ಹೊರಟಿದೆ. ಆ ಪಟ್ಟಣ ಹುಟ್ಟಿದ ಕೆಲ ವರ್ಷಗಳ ನಂತರ ಪತನಗೊಂಡ ದುರಂತ ಕಥೆಯ ಅನಾವರಣ ನಿಮ್ಮ ಮುಂದೆ ಆಗಲಿದೆ. ಲವಾಸ, ಇಂಡಿಯಾಸ್ ಫಸ್ಟ್ ಹಿಲ್ ಟಾಪ್ ಪ್ಯಾರಡೈಸ್. ಸಹ್ಯಾದ್ರಿ ಗಿರಿಶ್ರೇಣಿಗಳನ್ನ ಸೀಳಿ 25,000 ಎಕರೆಯಷ್ಟು ಜಾಗದಲ್ಲಿ 1,47,000 ಕೋಟಿಯಷ್ಟು ವಹಿಸಿ ಕಟ್ಟಿದ ಭಾರತದ ಮೊದಲ ಬೆಟ್ಟಗುಡ್ಡಗಳ ಒಡಲಲ್ಲಿ ನಿರ್ಮಿಸಿದ ನಗರವಿದು. ಪ್ರಕೃತಿಯ ಮಧ್ಯದಲ್ಲೇ ಮನೆಗಳನ್ನ, ಅಪಾರ್ಟ್ಮೆಂಟ್ಗಳನ್ನ, ವಿಶ್ವವಿದ್ಯಾನಿಲಯಗಳನ್ನ, ಮ್ಯೂಸಿಯಂಗಳನ್ನ, ಆಸ್ಪತ್ರೆಗಳನ್ನ, ಐಟಿ ಪಾರ್ಕ್ಗಳನ್ನ, ಕಾರ್ಖಾನೆ, ಕ್ರೀಡಾಂಗಣಗಳೆಲ್ಲವನ್ನ ನಿರ್ಮಿಸಿ ನಿಸರ್ಗದೊಳಗೆ ಮನೆಗಳನ್ನ ಖರೀದಿಸಿ ಅಲ್ಲಿ ಬದುಕು ಜನರಿಗೆ ಬೇಕಾದ ಸೌಲಭ್ಯವನ್ನು ಒದಗಿಸಿ ಮಹತ್ವಾಕಾಂಕ್ಷೆಯ ಕನಸಿನ ಯೋಜನೆ ಇದು. ಅಜಿತ್ ಗುಲಾಬ್ ಚಂದ್ ಎನ್ನುವ ಉದ್ಯಮಿ ಒಂದೊಮ್ಮೆ ಇಟಲಿಯ ಪೋರ್ಟೋಫಿನೋ ನಗರಕ್ಕೆ ತೆರಳುತ್ತಾರೆ. ಆ ನಗರದ ಸೌಂದರ್ಯಕ್ಕೆ, ಅಲ್ಲಿದ್ದ ಸೌಕರ್ಯಗಳಿಗೆ ಮಾರು ಹೋಗಿ ಈ ರೀತಿಯ ನಗರವೊಂದನ್ನ ಭಾರತದಲ್ಲೂ ನಿರ್ಮಿಸೋ ಕನಸನ್ನು ಕಾಣ್ತಾರೆ. ಆಗ ಹುಟ್ಟಿದ್ದ ಈ ಲವಾಸ ಎಂಬ ನಗರದ ಪರಿಕಲ್ಪನೆ. ಅದರ ನಿರ್ಮಾಣಕ್ಕಾಗಿ ಆಯ್ಕೆಯಾಗಿದ್ದೆ ಮಹಾರಾಷ್ಟ್ರದ ಸಹ್ಯಾದ್ರಿ ಪರ್ವತಗಳ ಬಹುಭಾಗವನ್ನ ಹೊಂದಿರೋ ಪುಣೆ. 2004ರಲ್ಲೇ ಭವ್ಯವಾದ ನಗರದ ನಿರ್ಮಾಣ ಕಾರ್ಯ ಆರಂಭವಾಗುತ್ತೆ. ಕಾಮಗಾರಿ ಭರದಿಂದ ಸಾಗಿ ಸಾವಿರಾರು ಕಟ್ಟಡಗಳು ನಿರ್ಮಾಣವಾಗಿ 2010ರ ಹೊತ್ತಿಗೆ ಇಟಲಿಯ ಪೋರ್ಟೋಫಿನೋವನ್ನು ಹೋಲೋ ಒಂದು ನಗರ ಪಶ್ಚಿಮ ಘಟ್ಟಗಳ ಒಡಲಲ್ಲಿ ತಲೆ ಎತ್ತಿ ನಿಲ್ಲುತ್ತೆ. ಸುದೀರ್ಘ 1200 ಕಿಲೋಮೀಟರ್ ಪ್ರಯಾಣ ಮಾಡಿ ಲವಾಸವೆಂಬ ಪಾಳು ಬಿದ್ದ ಪಟ್ಟಣವನ್ನ ತಲುಪುವ ಹೊತ್ತಿಗೆ ಇಳಿಸಂಜೆಯಾಗಿ ಮಂಜು ಮುಸುಕಿ ಕತ್ತಲು ಕವಿದಿತ್ತು. ಆಗಲೇ ಈ ಲವಾಸವೆಂಬ ಕಾಡಿನಂತಾಗಿದ್ದ ನಿಗೂಢ ನಗರದ ಕಡೆಗೆ ನನ್ನ ದೃಷ್ಟಿ ಹರಿದಿತ್ತು. ಒಂದೊಮ್ಮೆಗೆ ಆ ಸಾವಿರಾರು ಕಟ್ಟಡಗಳು ಒಂದೇ ಕಡೆ ಪಾಳು ಬಿದ್ದಿರುವ ಭಯಂಕರ ದೃಶ್ಯವನ್ನ ಕಂಡು ದಿಗ್ಭ್ರಮೆಯಾಗಿತ್ತು. ಒಂದು ಜಲಾಶಯದ ಹಿನ್ನೀರಿನ ಇಕ್ಕೆಲಗಳಲ್ಲೂ ಎತ್ತೆತ್ತರದ ಗುಡ್ಡ ಬೆಟ್ಟಗಳು, ಅವುಗಳ ಪ್ರತಿ ಅಂಚಲ್ಲೂ ಪಾಳು ಬಿದ್ದ ಮನೆ ಮಹಲಗಳು, 10 ಅಂತಸ್ತಿನ ಕಟ್ಟಡಗಳು ಯಾವುದೋ ಭಯಾನಕ ಸಿನಿಮಾದ ದೃಶ್ಯಗಳನ್ನ ನೆನಪಿಸಿದ್ದವು. ಇಲ್ಲಿಯ ಬೀದಿ ಬೀದಿಗಳಲ್ಲಿ ಹೆಜ್ಜೆ ಇಟ್ಟವನಿಗೆ ಗಂಟೆಗಳಷ್ಟು ಕುತೂಹಲಗಳು ಹುಟ್ಟಿದವು. ಆ ಕತ್ತಲಾಗೋ ಹೊತ್ತಲ್ಲೇ ಹಾಳು ಬಿದ್ದ ಒಂದಷ್ಟು ಜಾಗಗಳ ಕಡೆಗೆ ನೂರಾರು ಪ್ರಶ್ನೆಗಳನ್ನ ಹೊತ್ತು ಹೊರಟಿದ್ದೆ. ನನಗರಿವಿದೆ ಈ ನಗರ ಹೀಗೆ ಆಕಾಯ್ತು ಅನ್ನೋ ಪ್ರಶ್ನೆಗಳು ನಿಮ್ಮಲ್ಲೂ ಮೂಡಿದೆ. ಫಾಲೋ ಮಾಡ್ಕೊಳ್ಳಿ, ಅದಕ್ಕೆ ಉತ್ತರಗಳು ಮತ್ತಷ್ಟು ಇಲ್ಲಿಯ ನಿಗೂಢ ಜಾಗಗಳು ಮುಂದಿನ ಭಾಗದಲ್ಲಿ ಬರಲಿದೆ.